ನಾವು ಇರುವ ಜಾಗದಲ್ಲಾಗಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಾಗಲಿ, ನಾವಿರುವ ಸಭೆಯಲ್ಲಾಗಲಿ, ನಾವು ಸೇವೆ ಮಾಡುವ ಸಂಸ್ಥೆಯಲ್ಲಾಗಲಿ, ನಮ್ಮ ಶತ್ರುಗಳು ನಮಗೆ ವಿರೋಧವಾಗಿ ಯಾವಾಗಲೂ ಕೇಡನ್ನು ಕಲ್ಪಿಸುತ್ತಲೇ ಇರ್ತಾರೆ. ನಮ್ಮ ಶತ್ರುಗಳಿಗೆ ಭಯ ಏನು? ದೇವರು ನಮ್ಮನ್ನ ಆಶೀರ್ವದಿಸುವುದನ್ನ ಕಂಡು ಅವರಿಗಿಂತ ನಾವು ಮೇಲಕ್ಕೆ ಬರುವುದನ್ನ ಅವರಿಂದ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಾಗಿ ಅನೇಕ ಕೇಡುಗಳನ್ನ ಕಲ್ಪಿಸುತ್ತಲೇ ಇರ್ತಾರೆ. ಆದರೆ ನಾವು ಅದು ಯಾವುದಕ್ಕೂ ಕೂಡ ನಾವು ಕಿವಿ ಕೊಡದೆ ದಾನಿಯೇಲನಂತೆ ದೇವರಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಈಸಾಕನಂತೆ ದೇವರನ್ನ ಆತುಕೊಂಡು ಮುಂದಕ್ಕೆ ಸಾಗುವವರಾಗಿರಬೇಕು. ನಮಗೆ ವಿರೋಧವಾಗಿ ಈ ರೀತಿ ಶತ್ರುಗಳು ಎದ್ದು ಬಂದಾಗ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಅವರಿಗಾಗಿ ಪ್ರಾರ್ಥಿಸಿದಾಗ ಖಂಡಿತವಾಗಿ ದೇವರು ಅವರ ಮುಂದೆ ನಮ್ಮನ್ನ ಮೇಲಕ್ಕೆ ತರುವ ದೇವರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ ಎಂಬುದಾಗಿ. ನಾವು ದೇವರಿಗೆ ವಹಿಸಿ ಬಿಡುವಾಗ ದೇವರು ಅದನ್ನು ನೋಡಿಕೊಳ್ತಾರೆ. ದೇವರು ಖಂಡಿತವಾಗಿ ನಮ್ಮ ಶತ್ರುಗಳ ಮುಂದೆ ನಾವು ತಲೆ ತಗ್ಗಿಸಲ್ಪಡದಂತೆ, ನಾವು ಕೆಳಗಿಳಿಯದಂತೆ, ಒಂದು ವೇಳೆ ಕೆಳಗಿಳಿದರೂ ಕೂಡ ಅದನ್ನು ಮೇಲಕ್ಕೆ ತಿರುಗಿ